ವೈಯಕ್ತಿಕ ಏನು ಹಗರಣ ಏನಿದೆ, ಈ ಹಗರಣದ ವಿಚಾರಕ್ಕಾಗಿ ನಿನ್ನೆ ದೇವರಾಜೇಗೌಡ ಮಾತನಾಡುವಂಥ ಸಂದರ್ಭದಲ್ಲಿ ಇದು ನನಗಿನ ಮುಂಚೆ ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿತ್ತು ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಸರ್. ಹೌದಾ ಸರ್? ನಿಮಗೆ ಈ ಗಮನಕ್ಕೆ ಏನಾದ್ರು ಬಂದಿತ್ತಾ? ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಇದು ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿ ಇತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಯಾವುದೇ ದಾಖಲೆಗಳಿಲ್ಲದೆ. ಇವತ್ತು ಅಲ್ಲಿಯ BJPಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ BJP ನಾಯಕರು ಒಪ್ಕೊಂಡಿದ್ದಾರೆ. JDSನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಇದು ಹಳೆ ವಿಡಿಯೋ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿಂತ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅವ್ರಿಗೆ ರಕ್ಷಣೆ ಕೊಡಬೇಕು. ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂಥೇಳಿ ನೋಡಬೇಕು. ಇದು 1, 2, 3 ಪ್ರಕರಣ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಂಥೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿ ದೊಡ್ಡ ಪ್ರಕರಣ ಇದು. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಆದಂಥ ಅನ್ಯಾಯ. ಇವತ್ತು ಕುಟುಂಬ ನಮ್ದಲ್ಲ ಅಂತ ಹೇಳ್ಬೋದು, ಕುಟುಂಬ ನಮ್ದಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಕೆಲವರು ವ್ಯಾಖ್ಯಾನ ಮಾಡ್ಬೋದು. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೋದು. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು, ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಯಾಕೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿದ್ದದನ್ನ ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು NDA ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ, ಹಾಸನ ಜಿಲ್ಲೆಗೆ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ತಪ್ಪು ಯಾರೇ ಆಗ್ಲಿ ಶಿಕ್ಷೆ ಅನುಭವಿಸ್ಲಿ ಅಂತಕ್ಕಂಥದ್ದು ಬಹಳ ಸುಲಭದ ಮಾತು. ಆದ್ರೆ ಗೊತ್ತಿದ್ದಂತ ವಿಚಾರವನ್ನ ಮುಚ್ಚಿಕ್ಕಿರ್ತಕ್ಕಂಥದ್ದು ಮಹಾ ಅಪರಾಧ. ಗೊತ್ತಿರುವಂತ ವಿಚಾರವನ್ನ ಮುಚ್ಚಿಟ್ಟು ಇವತ್ತು ಪ್ರಚಾರಕ್ಕೆ ಹೋಗಿ ಅವ್ರ ಪರ ಹೋರಾಟ ಮಾಡಿ, ಅವರೇ ಹೇಳಿದ್ರಲ್ಲ, ನನ್ನ ಮಗ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚುನಾವಣೆಯಲ್ಲಿ ಹೋದಾಗ ಒಲೆ ನರಸೀಪುರಕ್ಕೆ ಭಾಷಣಕ್ಕೆ ಹೋದಾಗ ನನ್ನ ಮಗ ಗೆಲ್ಲಿಸ್ಬೇಕು ಅಂತ ಹೇಳಿದಾರ ಇಲ್ವಾ? ಸೊ ಇವತ್ತು ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ಬಹುಶಃ ಇದೊಂದು ಮನುಕುಲಕ್ಕೆ ದೊಡ್ಡ ಅವಮಾನ. ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಏನನ್ನ ಮಾತಾಡ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸಂಸ್ಕೃತಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೇಹಾ ಪ್ರಕರಣವನ್ನ ಯಾವ ರೀತಿ ಇಡೀ ದೇಶಕ್ಕೆ ತಗೊಂಡೋಗಿದ್ದಾರೆ, ಅದೇ ದಾಟಿನಲ್ಲಿ ಅವರು ಕೂಡ ಇದನ್ನ ತಗೊಂಡೋಗಿ ಹೇಳ್ಬೇಕು ಏನು ಅಂತ ಹೇಳಿ. ಇಂಥ ಒಂದು ದೊಡ್ಡ ರ್ಯಾಕೆಟ್ ಏನಿದೆ, ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗ್ಬೇಕು. ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮಾನ ಉಳಿಯೋ ರೀತಿ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ. ತನಿಖೆ ಈಗ ಶುರುವಾಗಿದೆ ಸರ್, ಆದ್ರೆ ಪ್ರಧಾನಿಗಳು ಹೇಳ್ತಾರೆ ಅದೊಂದು ಫೇಕ್ ವಿಡಿಯೋ, ಆ ರೀತಿಯಾದಂತ ವಿಡಿಯೋ ತುಂಬಾ ಇದೆ. ನೋಡಿ, ಅವರೇ ಕ್ಲೀನ್ ಚಿಟ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಮಂತ್ರಿಗಳು ಪ್ರತಿಯೊಂದನ್ನು ಕೂಡ ತಿರ್ಚುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳಿಗೆ ಈ ರೀತಿ ಏನಾರ ಹೇಳಿಕೆ ಕೊಟ್ಟಿತ್ತು ಅಂತ ಅಂದ್ರೆ ಅವರ ಹೆಣ್ಣು ಮಕ್ಕಳ ಮೇಲಿರ್ತಕ್ಕಂಥ ಗೌರವ ಏನು ಅಂತಕ್ಕಂಥದ್ದನ್ನು ತೋರಿಸ್ತದೆ. ಮುಚ್ಕೊಳ್ಳೋದಕ್ಕೆ ಅವರು ಆಗಿರೋ ತಪ್ಪು NDA ಅಭ್ಯರ್ಥಿ ಈ ರೀತಿ ಮಾಡಿದಾನೆ ಅಂತ ಹೇಳಿ ಇದೊಂದೇ ಪ್ರಕರಣ ಅಲ್ಲ. ನಮ್ಮ ದೆಹಲಿ ರಸ್ಲರ್ಸ್ ಏನು ನಮ್ಮ ಟೀಮ್ ಇತ್ತು, ಅವ್ರನ್ನು ಕೂಡ ಇದೇ ರೀತಿ ಮುಚ್ಚಿ ಹಾಕಿ ಏನೇನೋ ಮಾಡಿದ್ರು. ಆದ್ರೆ ಅವರು ಹೋರಾಟವನ್ನ ಮುಂದುವರಿಸಿದ್ರು. ಈ ರೀತಿಯ ಪ್ರಕರಣಗಳು ಅಲ್ಲಲ್ಲಲ್ಲಲ್ಲಲ್ಲೇ ಸದ್ದು ಆಗ್ತಾನೆ ಇದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಯಾವ್ದದು ಯಡಿಯೂರಪ್ಪನವ್ರು ಇಳಿಸಿದಾಗಲೂ ಕೂಡ ಇದೇ ರೀತಿಯ ಸದ್ದುಗಳು BJPನಲ್ಲಿ ಸಾಕಷ್ಟು ಸದ್ದುಗಳು ಬಂತು. ಅಲ್ಲಿಂದ ಬಂದ್ಮೇಲೆ ಬ್ಲೂ ಬಾಯ್ಸ್ ಕಥೆನೂ ಕೂಡ ಇದೇ ತರ ಪ್ರಕರಣಗಳಿತ್ತು. ಯಾರು
ಬಾಂಬೆ ಬ್ಲೂ ಬಾಯ್ಸ್ ಅಂತಾನೆ ಹೆಸರುವಾಸಿಯಾಗಿತ್ತು. ಸೊ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಬಿಜೆಪಿಗೆ ಬಹಳಷ್ಟು ಇದರ ಜೊತೆ ನಂಟಿದೆ. ಬಿಜೆಪಿಯವರು ಇದಕ್ಕೆ ಅದ್ರ ಜೊತೆಗೆ ಇನ್ನೂ ಅನೇಕ ಪ್ರಕರಣಗಳನ್ನ ಮುಚ್ಚಿಕ್ಕಿರುವಂಥದ್ದು ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಇದು ಭಾರತೀಯ ಸಂಸ್ಕೃತಿಗೆ ಒಂದು ಅಪಮಾನ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದನ್ನು ನೋಡಿದ್ರೆ, ಅದನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇರೋದನ್ನ ನೋಡಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾದಂತ ಆ ಕುಟುಂಬಕ್ಕೆ ಒಂದು ಗೌರವ ಏನಿತ್ತು, ಆ ಗೌರವವನ್ನ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ ಸರ್, ರೇವಣ್ಣ ವಿರುದ್ಧನೂ ಕೂಡ ಒಂದು ದೂರು ದಾಖಲಾಗಿದೆ. ಅವರೇ A1 ಆಗಿದ್ದಾರೆ ಸರ್. ಅದರಲ್ಲಿ ಮಹಿಳೆ ಯಾರೋ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅವ್ರು ಮಹಿಳೆ ದೂರು ಕೊಟ್ಟಿದ್ದಾರೆ. ತನಿಖಾ ತಂಡ ಈಗಾಗಲೇ SIT ಅನ್ನ ಸರ್ಕಾರ ರಚನೆ ಮಾಡಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು, ನಾನು ಹೇಳ್ತಾ ಇದ್ದೀನಲ್ಲ, ಇದು ವಿಚಾರಣೆ ನಡೆಸೋದು ಒಂದು ಭಾಗ ಆದ್ರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರು ನೋಡ್ಬೇಕಲ್ರಿ. ಆ ತಾಯಂದಿರನ್ನ ಯಾವ ರೀತಿಯಾಗಿ ಇವರು 28 ವರ್ಷ 30 ವರ್ಷ 31 ವರ್ಷ ಇರಬೇಕು, ಆ ತಾಯಂದಿರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ಬೇಕಲ್ಲ. ಇಡೀ ಹಾಸನ ಜಿಲ್ಲೆಗೆ ಒಂದು ಚುಕ್ಕೆ ಅಲ್ಲ ಅದು. ಅವರೇ ಹೇಳಿದಾರಲ್ರಿ 4 ವರ್ಷದ ಹಳೆ ವಿಡಿಯೋ ಇದು ಅಂತ. ಷಡ್ಯಂತ್ರ ಯಾಕೆ ನಡೀತದೆ? ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿಲ್ಲ, ಅವರಾಗಿದ್ದವ್ರು ಬಿಟ್ಟಿರುವಂತದ್ದು. ಅವ್ರ ವಿಚಾರಗಳನ್ನ ಮಾಚಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಿ ಬಿಟ್ಟಿದೆ? ಚುನಾವಣೆ ಆದ್ಮೇಲೆ ಬಂದಿದೆ ಈಚೆ. ಪ್ರಕರಣವನ್ನ ಈ ಕ್ಷಣದವರೆಗೂ ಕೂಡ ಮಾತನಾಡ್ತಾರೆ, ಅವ್ರ ಮನೆ ಭೇಟಿ ಕೊಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಎಲ್ಲೂ ಕೂಡ ಬಾಯಿ ಬಿಡ್ತಾರೆ. ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲೇ ಅರ್ಥ ಆಗ್ತದೆ ರೀ. ಬಿಜೆಪಿಯವರು ಕೇವಲ ಅವರ ಸ್ವಂತ ರಾಜಕಾರಣಕ್ಕೆ ಇವತ್ತು 500ಕ್ಕೂ ಹೆಚ್ಚು ಮಹಿಳೆಯರ ಮಾನಹಾನಿಯಾಗಿದೆ. ಇಡೀ ದೇಶದಲ್ಲೇ ಇಂಥದ್ದೊಂದು ಪ್ರಕರಣ, ಅತಿ ದೊಡ್ಡ ಮಾನಹಾನಿ ಪ್ರಕರಣ, ಮಹಿಳೆಯರ ಮಾನಹಾನಿ ಪ್ರಕರಣ ಇದು ದೇಶದಲ್ಲೇ ಅತಿ ದೊಡ್ಡದು. ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥರದ್ದು ಆಗಿರ್ಲಿಲ್ಲ. ಇತಿಹಾಸದಲ್ಲಿ ನಾನಂತೂ ಕೇಳಿರಲಿಲ್ಲ, ತಾವೇನಾರ ಕೇಳಿದಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ. ಈ ಅವಮಾನವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸಂತ್ರಸ್ತೆಯರ ರಕ್ಷಣೆಯನ್ನ ಸರ್ಕಾರ ತತ್ಕ್ಷಣ ಅವ್ರು ಯಾರ್ಯಾರು ಫೋಟೋಸು ವಿಡಿಯೋಸು ಇದೆ ಅವ್ರಿಗೆಲ್ರಿಗೂ ಕೂಡ ಸೂಕ್ತ ಭದ್ರತೆಯನ್ನ, ಸೂಕ್ತ ರಕ್ಷಣೆಯನ್ನ ಕೊಡಬೇಕಾದಂತ ಒಂದು ಕೆಲಸ ಆಗ್ಬೇಕು. ಒಂದಿಷ್ಟು ಸಂತ್ರಸ್ತೆಯರನ್ನ ಭೇಟಿ ಮಾಡಕ್ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋದಾಗ್ಲೂ ಕೂಡ ಅವರು ಎದುರ್ತಾ ಇದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿಸುತ್ತಿದೆ. ತಕ್ಷಣ ನಿಲ್ತೀವಿ ಅಂದ್ರೆ ಯಾರು ಬಂದು ಕಂಪ್ಲೇಂಟ್ ಕೊಡೋಕೆ ಮುಂದಾಗ್ತಿಲ್ಲ. ಅದೇನೇಮ್ಮ ನಾನು ಹೇಳಿದ್ದು, ಈಗ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ರತಿಯೊಬ್ಬ ಹೆಣ್ಣು ಮಗಳ ರಕ್ಷಣೆಯನ್ನ ಮಾಡಲೇಬೇಕಾಗ್ತದೆ. ಆ ಕೆಲಸ ಆಗ್ಬೇಕು. ವಿರೋಧ ಪಕ್ಷ ನಾಯಕರು ಹೇಳ್ತಿದ್ದಾರೆ, ಈಗ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಹಿಂದೆ ಅವ್ರು ಗೆಲ್ಲಕ್ಕೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿನೇ ಕಾರಣ ಆಗಿತ್ತಲ್ಲ ಅಂತ ಹೇಳಿ. ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾ ಅವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸ್ ಅಲ್ಲಿ ನಡೆದಿರೋದು ಇದು. MP ಆದ್ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂತ ಮಹಿಳೆಯರು ಇವತ್ತು ಬರ್ತಾರೆ ಅವರನ್ನ ಮಿಸ್ಯೂಸ್ ಮಾಡಿರುವಂತ ಪ್ರಕರಣ ಇದು. ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ, ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನ ಏನ್ ಭಾಷೆ ಉಪಯೋಗಿಸ್ಬೇಕು ನನ್ಗೆ ಅರ್ಥ ಆಯ್ತಾ ಇಲ್ಲ, ಅದನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂತ ಕೆಲಸನೇ ಹೊರತು ಇದು ಜಗಜ್ಜಾಹಿತ ರಾತಾಗಿದೆ. ಎಲ್ಲ ಪ್ರಕರಣನೂ ಕೂಡ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ಮಾಧ್ಯಮದವರು ತಾವು ನ್ಯಾಷನಲ್ ಮೀಡಿಯಾ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ತಗೋಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಎನ್ಕ್ವೈರಿ ಆಫೀಸರ್ ಅಲ್ಲಪ್ಪ. ನಾನು ನಿಜ ಹೇಳ್ತೀನಿ ಅಂತಂದ್ರೆ ನಾನು ಒಂದೇ ಒಂದು ವಿಡಿಯೋನ 2 ವಿಡಿಯೋನ ವಾಟ್ಸಪ್ ಅಲ್ಲಿ ಬಂದಿದ್ದು ಒಂದು ನಾಟ್ ಇವನ್ 2 ಮಿನಿಟ್ಸ್ ನೋಡಕ್ ನನ್ನ ಕೈಲಿ ಅಸಹ್ಯ ಅನಿಸ್ತು.
ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂಥ ರೀತಿ ಇದೆಯಲ್ಲ, ಒಬ್ಬ ಹುಡುಗ ವಯಸ್ಸಾದಂಥ ಸುಮಾರು 60-65 ವರ್ಷ ಅವ್ರ ತಾಯಿ ವಯಸ್ಸು ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಮನೆ ಕೆಲಸದವ್ರನ್ನ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ? ಸರ್, SIT ಸರ್ಕಾರ ರಚನೆ ಮಾಡಿದ್ರು. SIT ತನಿಖೆಯನ್ನು ಮಾಡಿ ವರದಿಯನ್ನು ಕೊಡೋದು, ಬಟ್ ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಸರ್ಕಾರದ ಮೇಲೆ ತಾವೇನಾದ್ರು ಸಲಹೆ ಕೊಡೋದು? ಕಾನೂನು ಪಂಡಿತರಿರ್ತಾರೆ, ಈ ಕಾನೂನನ್ನ ನ್ಯಾಯಾಲಯಗಳಿರ್ತದೆ, ಕಾನೂನು ಇರ್ತದೆ, ಪೊಲೀಸ್ ಅಧಿಕಾರಿಗಳು ತನಿಖೆ ಆಗ್ತಾರೆ. ಇದರಿಂದ ಏನೇನು ವಿಚಾರಗಳು ಬರುತ್ತೆ, ಯಾತ್ಯಾತಕ್ಕೆ ಏನೇನು ಆಯ್ತು ಅನ್ನೋದನ್ನ ವಿಚಾರಣೆಗಳಾಗಬೇಕು. ಈ ಹಂತದಲ್ಲೇ ನಾನು ಹೇಳಕ್ ಬರೋದು. ನೀವು TV ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಪನಿಷ್ಮೆಂಟ್ ಮಾಡ್ಬೋದು, ಗಲ್ಗೂ ಹಾಕ್ಸ್ಬೋದು 5 ನಿಮಿಷದಲ್ಲಿ. ನಾನ್ ಮಾಡಕ್ಕಾಗತ್ತಾ? ನಿಮ್ಮ ವ್ಯೂಸ್ನ ನೀವು ಕೊಡ್ಬೋದಪ್ಪ, ನನ್ನ ನ್ಯೂಸ್ನ ನಾನು ಕೊಡಕ್ಕಾಗತ್ತಾ? ವಿಡಿಯೋ ರಿಲೀಸ್ ಮಾಡಿದ ಮೇಲೂ ಕೂಡ ಕ್ರಮ ಯಾಕಂದ್ರೆ ಆ ಮಹಿಳೆಯರ ಮುಖ ಇದೆ, ಬ್ಲರ್ ಮಾಡಿಲ್ಲ, ಎಲ್ಲ ಕಡೆ ವೈರಲ್ ಆಗಿದೆ. ಅವ್ರ ಪರಿಸ್ಥಿತಿ ಅವ್ರ ಮೇಲೂ ಕೂಡ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕು. ಅದು ಕಾನೂನು. ಕಂಪ್ಲೇಂಟ್ ನೀವು ಪಾಪ ಕಾನೂನು ಪಂಡಿತರು, ನೀವೆಲ್ಲ ನೀವು ಮಾಧ್ಯಮದ ಸ್ನೇಹಿತರು, ನೀವೇನ್ ಹೇಳ್ತೀರಿ ಹಂಗೆ ಕೇಳೋಣ. ಮಾಧ್ಯಮದ ಸ್ನೇಹಿತರು, ನೀವು ನಿಮ್ಮ ಅಭಿಪ್ರಾಯಗಳನ್ನ ಈ ರಾಜ್ಯದ ಜನದ ಮುಂದೆ, ಈ ದೇಶದ ಜನದ ಮುಂದೆ, ಕಾನೂನು ಪಂಡಿತರ ಮುಂದೆ ನೀವೆಲ್ಲ ಇಟ್ಟು ಅದರಲ್ಲಿ ಏನೇನು ತನಿಖಾ ತಂಡಗಳು ಯಾವ್ಯಾವ ಆಯಾಮಗಳಲ್ಲಿ ಚರ್ಚೆ ಮಾಡ್ತದೆ, ಏನೇನು ಆಗ್ತದೆ, ಅವರ ನೊಂದಂತ ಸಂತ್ರಸ್ತೆಯರು, ನಾನು ಅದನ್ನೇ ಹೇಳ್ತಾ ಇರೋದು, ನೊಂದಂತ ಸಂತ್ರಸ್ತೆಯರು ಬಹಳ ಮುಖ್ಯವಾಗಿ ಇಲ್ಲಿ ರಕ್ಷಣೆ ಕೊಡಬೇಕು. ನಿಮ್ಮ ತನಿಖೆ ಯಾವ ಹಂತಕ್ಕೆ ಬರ್ತದೆ, ಎಷ್ಟು ದಿನ ತಗೋತದೆ, ಏನು ಮಾಡ್ತದೆ, ಅದು ಸೆಕೆಂಡ್ರಿ. ಫಸ್ಟು ಆ ಹೆಣ್ಣು ಮಕ್ಕಳ ಭದ್ರತೆ, ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ದೊಡ್ಡ ಕುಟುಂಬ ಅಲ್ಲ, ದೊಡ್ಡ ಕುಟುಂಬದವರ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ, ಇನ್ನೂ ಅರೆಸ್ಟ್ ಆಗಲಿಲ್ಲ. ಜನಸಾಮಾನ್ಯ ಬೇರೆ ಕಾನೂನು ಮೇಲೆ ಅರೆಸ್ಟ್ ಆಗಿ ಒಳಗಾಗ್ತಾ ಇದ್ರು. ನೀವು ಒತ್ತಾಯ ಮಾಡ್ರಪ್ಪ. ನಾನ್ ಮಾತಾಡಿದ್ರೆ ರಾಜಕೀಯ ಕಣಣ್ಣ, ನಾನ್ ಮಾತಾಡಿದ್ರೆ ರಾಜಕೀಯ ಅಂತಾರೆ, ನೀವು ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತಾರೆ. ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಏನೇನು ಬರುತ್ತೆ, ಏನು ಎತ್ತ ಅಂತ ಹೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.